ನಿರ್ಣಾಯಕ ಯುದ್ಧಕ್ಕೆ ಅಮೆರಿಕ ಸಜ್ಜಾಗ್ತಾ ಇದೆ. ಕಳೆದ 20 ವರ್ಷಗಳಲ್ಲೇ ಅತಿ ದೊಡ್ಡ ಸೇನಾ ಜಮಾವಣೆ. ವಾರಗಳ ಕಾಲ ನೆಲದ ಕಾರ್ಯಾಚರಣೆಗೆ ಅಮೆರಿಕ ಬಿಗ್ ಪ್ಲಾನ್ ಅನ್ನು ರೂಪಿಸಿದೆ. ಭೂಸೇನೆ ಮೂಲಕ ಇರಾನ್ ವಿರುದ್ಧ ಸಮರಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ. ಹಾರ್ಮುಜ್ ಮೇಲೆ ದಾಳಿ, ಖಾರ್ಗ್ ದ್ವೀಪವನ್ನ ತನ್ನ ವಶಕ್ಕೆ ಪಡೆದುಕೊಳ್ಬೇಕು, ಇರಾನ್ ಸೊಕ್ಕಡಗಿಸಬೇಕು ಅಂತ ಹೇಳಿ ರಣತಂತ್ರವನ್ನು ರೂಪಿಸ್ತಾ ಇದೆ. ಇನ್ನೊಂದು ವಾರದೊಳಗೆ ಎಲ್ಲವನ್ನ ಮುಗಿಸೋದಕ್ಕೆ ಪ್ಲಾನ್. ಇರಾನ್ಗೆ ಸಾವಿರಾರು ನೌಕಾಪಡೆ ಸಿಬ್ಬಂದಿ ಭೂಸೇನೆ ರವಾನೆ ಮಾಡ್ತಾ ಇದ್ದಾರೆ. ಎಂಥದ್ದೇ ಪರಿಸ್ಥಿತಿ ಬಂದರೂ ಎದುರಿಸೋದಕ್ಕೆ ಅಮೆರಿಕ ಸನ್ನದ್ಧವಾಗಿದೆ. ಟ್ರಂಪ್ ಆಜ್ಞೆಗಾಗಿ ಕಾಯ್ತಾ ಇದ್ದಾರೆ ಈಗ ಅಮೆರಿಕದ ಯೋಧರು. ನೋಡಿ ಎಷ್ಟರ ಮಟ್ಟಿಗೆ ಬಂತು ಇಲ್ಲಿ ಕದನ ವಿರಾಮ, ಎಲ್ಲಿಗೆ ಬಂತು, ಏನೆಲ್ಲ ಆಯಿತು. ಒಂದು ಕಡೆ ಅಮೆರಿಕನ್ನರು ತಿರುಗಿ ಬಿದ್ದಿದ್ದಾರೆ ಟ್ರಂಪ್ ವಿರುದ್ಧ. ಆದರೆ ಇಲ್ಲಿ ಈ ಒಂದು ಯುದ್ಧ ಮಾತ್ರ ನಿಲ್ಲುವಂಥ ಲಕ್ಷಣ ಕಾಣಿಸ್ತಾ ಇಲ್ಲ. ಅದಕ್ಕೆ ತಕ್ಕಂತೆ ಇದೀಗ ಇರಾನ್ ಮೇಲೆ ನಿರ್ಣಾಯಕ ಯುದ್ಧಕ್ಕೆ ನಾವಾಗಲೇ ಬೆಳಗ್ಗೆಯಿಂದ ಗಮನಿಸ್ತಾ ಇದ್ವಿ. ಈ ಭೂವಾಯು ಮೂಲಕ ಎಲ್ಲದರಲ್ಲೂ ಮೂಲಕ ಹೆಂಗೆ ಸಿಗುತ್ತೋ ಅಲ್ಲೆಲ್ಲ ಅಟ್ಯಾಕ್ ಮಾಡಬೇಕು ಅಂತ ಇವರು ನಿರ್ಣಾಯಕ ಯುದ್ಧಕ್ಕೆ ಅಮೆರಿಕ ಸಜ್ಜಾಗಿದೆ. ಕಳೆದ 20 ವರ್ಷಗಳಲ್ಲೇ ಅತಿ ದೊಡ್ಡ ಸೇನಾ ಜಮಾವಣೆಯಾಗಿರುವುದು. ಅಷ್ಟರ ಮಟ್ಟಿಗೆ ಎಲ್ಲರನ್ನ ಒಂದುಗೂಡಿಸ್ತಾ ಇದ್ದಾರೆ. ವಾರಗಳ ಕಾಲ ನೆಲದ ಕಾರ್ಯಾಚರಣೆಗೆ ಅಮೆರಿಕ ಬಿಗ್ ಪ್ಲಾನ್ ಅನ್ನು ರೂಪಿಸ್ಕೊಂಡಿದೆ. ಈ ಖಾರ್ಗ್ ದ್ವೀಪ ಇದ್ರೇನೆ ತಾನೇ ಇವ್ರಿಗೆ ಇಷ್ಟೊಂದು ಸೊಕ್ಕು, ಅದನ್ನೇ ಕಿತ್ಕೊಂಡು ಬಿಡೋಣ ಅಂತ ಹೇಳಿ ಅಮೆರಿಕದ ಪ್ಲಾನ್. ಭೂಸೇನೆ ಮೂಲಕ ಇರಾನ್ ವಿರುದ್ಧ ಸಮರಕ್ಕೆ ಟೊಂಕ ಕಟ್ ನಿಂತಿದೆ ಇಲ್ಲಿ ಅಮೆರಿಕ. ಒಂದು ಕಡೆ ಇಸ್ರೇಲ್ ಅಮೆರಿಕ ಜಂಟಿಯಾಗಿ ದಾಳಿ ಮಾಡಿಸ್ತು. ಮಧ್ಯಪ್ರಾಚ್ಯದ ಯುದ್ಧದ ಕಾರ್ಮೋಡ ಕವಿದು ಈಗಾಗಲೇ ಇನ್ನೇನು ತಿಂಗಳುಗಳ ಕಾಲ ಆಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ಎಲ್ಲವೂ ಮುಗ್ದೋಗುತ್ತಾ ಅನ್ನುವಂಥ ಪ್ರಶ್ನೆಗೆ ಮತ್ತೊಂದು ಸ್ವರೂಪ ಕೊಡೋದಕ್ಕೆ ಹೊರಟ್ಬಿಟ್ಟಿದ್ದಾರೆ ಇಲ್ಲಿ ಟ್ರಂಪ್ ನಿರ್ಧಾರದ ಬಗ್ಗೆ ಈಗ ಅವರ ತವರು ನೆಲದಲ್ಲೇ ಆಕ್ಷೇಪ ಆಗ್ರಹಗಳು ವ್ಯಕ್ತವಾಗ್ತಾ ಇದೆ, ಇರಾನ್ ಮೇಲೆ ಯುದ್ಧ ನಿಲ್ಲಿಸಿ ಅಂತ ಹೇಳಿ. ಆದರೆ ಟ್ರಂಪ್ ಅದನ್ನು ಕೂಡ ಸೀರಿಯಸ್ ಆಗಿ ತಗೊಂಡಿರುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ನೋಡಿ ಯಾವ ರೀತಿಯಾಗಿ ಮುನ್ನುಗ್ಗೋಕ್ಕೆ ಹೊರಟಿದ್ದಾರೆ. ಹಾರ್ಮುಜ್ ಮೇಲೆ ದಾಳಿ, ಖಾರ್ಗ್ ದ್ವೀಪವನ್ನು ತನ್ನ ವಶಕ್ಕೆ ಪಡೆದುಕೊಳ್ಳೋಕೆ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್. ಇನ್ನೊಂದು ವಾರದೊಳಗೆ ಎಲ್ಲವನ್ನ ಮುಗಿಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಹಾಗಾಗಿ ಅತಿ ದೊಡ್ಡ ಭೀಕರ ದಾಳಿನೇ ಮಾಡಿ ಮುಗಿಸ್ಬಿಡೋಣ ಅಂತ ಟ್ರಂಪ್ ಆಲೋಚನೆ. ಇರಾನ್ಗೆ ಸಾವಿರಾರು ನೌಕಾಪಡೆ ಸಿಬ್ಬಂದಿ. ಈಗಾಗಲೇ ಇರಾನ್ ಕೂಡ ಏನು ಸುಮ್ಮನೆ ಕೈ ಕಟ್ಕೊಂಡು ಕುಳಿತಿಲ್ಲ, ತಾನು ಏನು ಮಾಡಬೇಕು ಅದನ್ನು ಮಾಡ್ತೀನಿ ಅನ್ನುವಂಥ ಸವಾಲನ್ನು ಎಸ್ತಿದೆ. ಭೂಸೇನೆ ರವಾನೆ ಮಾಡಿಕೊಂಡಿದೆ. ಎಂಥದ್ದೇ ಪರಿಸ್ಥಿತಿ ಬಂದರೂ ಎದುರಿಸೋದಕ್ಕೆ ಅಮೆರಿಕ ಸನ್ನದ್ಧವಾಗಿದೆ. ಆದರೆ ಟ್ರಂಪ್ ಆಜ್ಞೆಗಾಗಿ ಅಮೆರಿಕ ಯೋಧರು ಕಾದು ಕುಳಿತಿದ್ದಾರೆ. ಟ್ರಂಪ್ ಯಾವಾಗಲೇ ಆಜ್ಞೆ ಕೊಟ್ಟರು ಆ ಕ್ಷಣವೇ ದಾಳಿ ಮಾಡೋದಕ್ಕೆ ಮುಂದಾಗ್ಬಿಟ್ಟಿರೋದು. ನೋಡಿ ಏನೇನೆಲ್ಲ ಆಗುತ್ತೆ ಅನ್ನುವಂಥ ಒಂದು ಪ್ರಶ್ನೆ ಎದುರಾಗಿದ್ರೆ ಏನೂ ನಡಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅಮೆರಿಕನ್ನರು ಯೋಚನೆ ಮಾಡ್ತಾ ಇದ್ದಾರೆ. ಏನೆಲ್ಲ ಆಗುತ್ತೆ ಇನ್ನಷ್ಟೇ ಕಾದು ನೋಡಬೇಕು.